ಮುಳಬಾಗಿಲು ನಗರದ ಗ್ರಾಮ ದೇವತೆ, ಶಕ್ತಿ ದೇವತೆ, ಮಹಿಮಾನ್ವಿತ ದೇವತೆ ಹಾಗೂ ಕಂಬದ ರೂಪದಲ್ಲಿ ನೆಲೆಸಿರುವ ದೇವತೆ. ಭಕ್ತರ ಸಕಲ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವ ಕರುಣಾಮಯಿ ಶ್ರೀ ರಣಭೇರಮ್ಮ ತಾಯಿ. ಈ ತಾಯಿಯ ಸನ್ನಿಧಿಯಲ್ಲಿ ಪ್ರತಿವರ್ಷ ಆಷಾಢ ಮಾಸದಲ್ಲಿ 3 ದಿವಸಗಳ ಕಾಲ ವಾರ್ಷಿಕ ಮಹೋತ್ಸವವು ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತದೆ. ಈಗಾಗಲೇ ಮೊದಲನೇ ದಿನದ ವಿಡಿಯೋವನ್ನು ನಮ್ಮ ದೇವಾಲಯ ಟಿವಿ ಚಾನೆಲ್ನಲ್ಲಿ ನೀವು ನೋಡಿರುತ್ತೀರಿ ಎಂದುಕೊಂಡಿದ್ದೇನೆ. ಈಗ 2ನೇ ದಿನದ ವಿಶೇಷವಾಗಿ ಶ್ರೀ ರಣಭೇರಮ್ಮ ತಾಯಿಗೆ ಬ್ರಹ್ಮರಥೋತ್ಸವವು ಅದ್ಧೂರಿಯಾಗಿ ಜರುಗಿತು. ಈ ನಿಮಿತ್ತ ರಥದ ಕಳಶಗಳ ಆರಾಧನೆ ಹಾಗೂ ತಾಯಿಯ ಅಲಂಕೃತವಾದ ಉತ್ಸವ ಮೂರ್ತಿಯ ಆರಾಧನೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಮೂಲ ದೇವತೆಯಾಗಿ ಕಂಬದ ರೂಪದಲ್ಲಿ ದರ್ಶನ ನೀಡುವಂತಹ ಶ್ರೀ ರಣಭೇರಮ್ಮ ತಾಯಿಗೆ ಕಣ್ಣು ಕೋರಾಯಿಸುವಂತಹ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿತ್ತು. ಆ ದಿವ್ಯ ಅಲಂಕಾರವನ್ನು ನೋಡುತ್ತಿದ್ದರೆ ಭಕ್ತಿಯಿಂದ ಮೈ ಜುಮ್ಮನ್ನುವುದು ನಿಶ್ಚಿತ. ನಂತರ ಇದೇ ದೇವಾಲಯದಲ್ಲಿ ನೆಲೆಸಿರುವ ಅಷ್ಟಲಕ್ಷ್ಮಿಯರಿಗೆ ಹಾಗೂ ಶ್ರೀಮನ್ನಾರಾಯಣನಿಗೆ ವಿಶೇಷ ಫಲ, ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಅಲಂಕಾರಗಳು ಅದ್ಧೂರಿಯಾಗಿ ನಡೆದವು. ಆನಂತರ ತಾಯಿಯ ಉತ್ಸವ ಮೂರ್ತಿಯನ್ನು ವಿರಾಜಮಾನವಾಗಿ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮಂಗಲ ವಾದ್ಯಗಳ ನಾದದೊಂದಿಗೆ ಭಕ್ತರು ಭಕ್ತಿಭಾವದಿಂದ ರಥವನ್ನು ಎಳೆಯುತ್ತಿದ್ದರೆ ಆ ದೃಶ್ಯ ನೋಡಲು ತುಂಬಾ ಸೊಗಸಾಗಿತ್ತು. ಒಟ್ಟಾರೆಯಾಗಿ 2ನೇ ದಿನದ ಬೆಳಗಿನ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅದ್ಧೂರಿಯಾಗಿ ಸಂಪೂರ್ಣಗೊಂಡವು. ಎಲ್ಲರಿಗೂ ಆ ರಣಭೇರಮ್ಮ ತಾಯಿಯ ಆಶೀರ್ವಾದ ಸದಾ ಇರಲಿ ಎಂದು ಬಯಸುತ್ತೇನೆ. ದಿಕ್ಕು ದಿಕ್ಕುಗಳಲ್ಲಿ ಮೊಳಗಲಿ ನಿನ್ನಯ ನಾಮ, ಮುಳಬಾಗಿಲ ಮಣ್ಣಿನ ದೇವತೆ ನೀನಮ್ಮ. ಕಷ್ಟವ ಕಳೆದು ಇಷ್ಟವ ಕೊಡುವ ಕರುಣಮಯಿ ತಾಯಿ, ನಿನ್ನಯ ದರ್ಶನ ಪಡೆದರೆ ನಮಗೆ ಅದೇ ಮಹಾ ಸೌಭಾಗ್ಯ. ಶಕ್ತಿ ಸ್ವರೂಪಿಣಿ ಭಕ್ತರ ಪಾಲಿನಿ, ಜೈ ರಣಭೇರಮ್ಮ.
ಜೈ 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 ರಣಬೇರಮ್ಮ, ಕಂಬದ ರೂಪದಿ ನಿಂತವಳೇ, ಕರುಣೆಯ ಮಳೆಯನು ಸುರಿಸುವಳೇ. ಜೈ ರಣ